ಹಾಸನಾಂಬೆ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಭಕ್ತರ ನಿಯಂತ್ರಣ ಸವಾಲಾಗಿದೆ ಪೊಲೀಸರಿಗೆ. ಈ ನಡುವೆ ವಿಶೇಷ ಬಸ್ ವ್ಯವಸ್ಥೆ ರದ್ದು ಮಾಡೋದಕ್ಕಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅವರು ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ. ಜನರು ಒಂದು ವೇಳೆ ಹೆಚ್ಚಾಗ್ಬಿಟ್ರೆ ಕಾಲ್ತುಳಿತವಾಗುವಂತಹ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ವಿಶೇಷ ಬಸ್ ಅನ್ನ ರದ್ದು ಮಾಡಲು ಮನವಿ ಮಾಡಿದ್ದಾರೆ. ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತಹ ಸ್ಥಳ ಅವಕಾಶ ಕಡಿಮೆ ಇದೆ. ಸೊ ಎಲ್ಲಾ ಸರತಿ ಸಾಲುಗಳು ಬ್ಯಾರಿಕೇಡ್ ದಾಟಿ ಮುಂದೆ ಹೋಗ್ತಾ ಇವೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸಿರುವಂತಹ ಎಸ್ಪಿ, ಕಾಲ್ತುಳಿತದಂತಹ ಘಟನೆ ನಡೆದರೆ ಇದಕ್ಕೆ ಪೊಲೀಸರು ಜವಾಬ್ದಾರಿ ಅಲ್ಲ. ದೀಪಾವಳಿ ಹಬ್ಬ ಬೇರೆ, ಆ ಹಿನ್ನೆಲೆ ಸಾಲು ಸಾಲು ರಜೆ ಬರ್ತಾ ಇದೆ. ರಜೆ ವೇಳೆ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಸೊ ಹಾಸನ ನಗರ ಹೇಳಿ ಕೇಳಿ ಚಿಕ್ಕದಾಗಿದೆ. ದೇವಸ್ಥಾನದ ಸುತ್ತಮುತ್ತ ಸ್ಥಳ ಅವಕಾಶ ಕಡಿಮೆ ಇದೆ. ವಿಶೇಷ ಬಸ್ ವ್ಯವಸ್ಥೆಯಿಂದ ಭಾರಿ ಭಕ್ತರು ಬಂದುಬಿಟ್ರೆ ಸರತಿ ಸಾಲಿನಲ್ಲಿ ನೂಕುನುಗ್ಗಲು ಆಗಲಿದೆ. ಇದರಿಂದಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ.